ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆಯ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಸಿಎಸ್ ಜಗದೀಶ್ ರವರು 19 ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ. ಪ್ರತಿಸ್ಪರ್ಧಿಯಾಗಿ ಕಣದಲ್ಲಿದ್ದ ಯಶವಂತ್ ಕುಮಾರ್ ರವರು 14 ಮತಗಳನ್ನು ಪಡೆದು ಪರಾಭವಗೊಂಡರು. ಹಾಗೆಯೇ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಬಿಎನ್ ಮಂಜುನಾಥ್, ಖಜಾಂಚಿ ಸ್ಥಾನಕ್ಕೆ ಬಿವಿ ರವಿರವರು ಆಯ್ಕೆಯಾದರು. ಒಟ್ಟಾರೆಯಾಗಿ ಕಳೆದ ಒಂದು ವಾರದಿಂದ ಪ್ರತಿಷ್ಠಿತ ಚುನಾವಣಾ ಕಣವಾಗಿ ರಂಗೇರಿ, ನಂಬರ್ ಗೇಮ್ ಆಗಿ ನಂತರ ರೆಸಾರ್ಟ್ ರಾಜಕಾರಣಕ್ಕೂ ತಿರುಗಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಅಂತಿಮವಾಗಿ ತೆರೆಬಿದ್ದಿತು. ಚುನಾವಣಾ ಅಧಿಕಾರಿಯಾಗಿ ಕೆಆರ್ ರಾಜುರವರು ಅತ್ಯಂತ ಶಾಂತಿಯುತವಾಗಿ ಮತದಾನ ಮತ್ತು ಮತ ಎಣಿಕೆ ಕಾರ್ಯ ಮುಗಿಸಿದರು. ಬಗೆಹರಿಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಅದೇ ರೀತಿ ಒಂದು ಸಂಘವನ್ನು ಅಭಿವೃದ್ಧಿಪಡಿಸೋಕ್ಕೆ ಎಲ್ಲರ ಸಹಕಾರವನ್ನು ಒಟ್ಟಿಗೆ ತಗೊಂಡೋಗಿ ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಸತತ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಮೂಲಕ ಒಂದು ಆಶ್ವಾಸನೆಯನ್ನು ನೀಡ್ತೇನೆ. ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಗಿರಿದೇವನಕೋಟೆ ಇದರ ಪದಾಧಿಕಾರಿಗಳ ಚುನಾವಣೆ ಈ ದಿನ ನಡೆದಿದ್ದು, ತಾಲೂಕು ಶಾಖೆ ಅಧ್ಯಕ್ಷರ ಸ್ಥಾನಕ್ಕೆ ಜಗದೀಶ್ ಸಿಎಸ್ ರವರು 19 ಮತಗಳನ್ನು ಪಡೆದು ಜಯಶಾಲಿಯಾಗಿದ್ದಾರೆ. ಖಜಾಂಚಿ ಸ್ಥಾನಕ್ಕೆ ರವಿ ಬಿವಿ ಅನ್ನೋರು ಸ್ಪರ್ಧೆ ಮಾಡಿ 17 ಮತಗಳನ್ನು ಪಡೆದು ಜಯಶಾಲಿಯಾಗಿದ್ದಾರೆ. ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಮಂಜುನಾಥ್ BS ಅವರು 17 ಮತಗಳನ್ನು ಪಡೆದು ಜಯಶಾಲಿಯಾಗಿದ್ದಾರೆ. ಈ